ದಲಿತರು ಮುಖ ಕಂಡ್ರೆ ಆಗಲ್ಲ, ದಲಿತರ ಫೇಸ್ ಕಂಡ್ರೆ ಆಗಲ್ಲ, ದಲಿತರ ಮಾತುಗಳು ಕೇಳಿದ್ರೆ ಆಗಲ್ಲ ಅನ್ನುವಂಥದ್ದಕ್ಕೆ ಇನ್ನೊಂದು ಎರಡನೇ ಉದಾಹರಣೆ. ನಿನ್ನೆ ಮೊನ್ನೆ ದಿವಸ ನಾವು ಸಮರ್ಪಣಾ ಸಮಾವೇಶವನ್ನು ಹೊಸಪೇಟೆನಲ್ಲಿ ಏನು ಮಾಡಿದ್ವಿ, ಸುಮಾರು 4 ಲಕ್ಷ ಜನ ಸೇರಿದ್ದಂಥ ಒಂದು ಕಾರ್ಯಕ್ರಮ, ದೊಡ್ಡ ಕಾರ್ಯಕ್ರಮ. ಅದು ಎಲ್ಲಿ ಸಕ್ಸಸ್ ಆಗಿ ಜನಗಳಿಗೆ ಮಾಹಿತಿ ಎಲ್ಲೋ ಹೊರಟೋಗುತ್ತೆ ಅನ್ನುವಂಥದ್ದು ಉದ್ದೇಶದಿಂದ ಅದನ್ನು ತಿರ್ಚುವಂಥ ಕೆಲಸವನ್ನು ಖರ್ಗೆ ಸಾಹೇಬರು ಮಾತಾಡಿರುವಂಥದ್ದನ್ನ ನಮ್ಮ ಪಾಕಿಸ್ತಾನ ಅಂದರು ಅಂತ ಹೇಳಿ ಹುಟ್ಟಾಕಿ ಒಂದು ಕ್ರಿಯೇಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಮಾಧ್ಯಮಗಳ ಮುಂದೆ ಬಂದು ಹರ್ಚ್ಕೊಳ್ತಾ ಇರುವಂಥದ್ದು ಬಿ ಜೆ ಪಿ ನಾಯಕರು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಯಾರೋ ಒಬ್ಬ ಸತ್ತೋಗಿರೋನೊಬ್ಬ, ಅವನಿಗೆ 2 ಬಾರಿ ಈ ಭಾಗದವರು ಸಂಸದನ್ನು ಮಾಡಿದರು. ಲಾಸ್ಟ್ ಟೈಮ್ ಟಿಕೆಟ್ ಯಾಕೆ ಕೊಡಲಿಲ್ಲ ಅಂತ ಇಲ್ಲಿವರೆಗೂ ಬಿ ಜೆ ಪಿಯೂ ಸ್ಪಷ್ಟಪಡಿಸ್ತಿಲ್ಲ, ಅವನು ಸ್ಪಷ್ಟಪಡಿಸ್ತಿಲ್ಲ. ಖರ್ಗೆ ಸಾಹೇಬ್ರನ್ನ ಪಪ್ಪು ಅಂತ ಕರೀತಾನೆ. 84 ವರ್ಷ ಖರ್ಗೆ ಸಾಹೇಬ್ರಿಗೆ. ಇಡೀ ದೇಶದಲ್ಲಿ ಮುತ್ಸದಿ ರಾಜಕಾರಣಿ, ಆ್ಯಕ್ಟಿವ್ ಪಾಲಿಟಿಕ್ಸಲ್ಲಿ ಇರುವಂಥವ್ರ ಪೈಕಿ ನಂಬರ್ 1 ಎಲ್ಲ ಪಕ್ಷದಲ್ಲಿ. ನಂಬರ್ 1 ಬಿ ಜೆ ಪಿನಲ್ಲಿ 75 ವರ್ಷಕ್ಕೆ ಮನೆ ಕಳಿಸ್ತಾರೆ. ಮುತ್ಸದಿ ರಾಜಕಾರಣಿ, ಆ್ಯಕ್ಟಿವ್ ಪಾಲಿಟಿಕ್ಸಲ್ಲಿರುವಂಥ ರಾಜಕಾರಣಿ ಯಾರಾದರೂ ಇದ್ದರೆ ದೇಶದಲ್ಲಿ ಎಲ್ಲ ಪಕ್ಷದಲ್ಲೂ ಖರ್ಗೆ ಸಾಹೇಬರು. ಅವ್ರನ್ನ ನಿನ್ನ ಯೋಗ್ಯತೆಗೆ 55 ವರ್ಷ ರಾಜಕಾರಣದಲ್ಲಿದ್ದಾರೆ ಅವರು. 55 ವರ್ಷ ನಿರಂತರವಾದ ರಾಜಕಾರಣದಲ್ಲಿರುವಂಥ ವ್ಯಕ್ತಿ AICC ಅಧ್ಯಕ್ಷರಾಗಿದ್ದಾರೆ, ವಿರೋಧ ಪಕ್ಷ ನಾಯಕರು ರಾಜ್ಯಸಭೆಯಲ್ಲಿ. ಅವ್ರನ್ನ ಈಗ ಮಾಜಿ ಸಂಸದ ಒಬ್ಬ ಇಲ್ಲಿ ಅವನು ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾರೆ. ನಾನು ದಲಿತ ಸಮುದಾಯದವರಿಗೆ ಮತ್ತು ನಮ್ಮ ಕಾರ್ಯಕರ್ತರಿಗೆ ನಾವು ಕರೆ ಕೊಡಬೇಕಾಗತ್ತೆ ಮುಂದಿನ ದಿನಗಳಲ್ಲಿ. ಇವ್ರ ವಿರುದ್ಧ ಹೋರಾಟ ಮಾಡಿ, ಇವ್ರು ಎಲ್ಲಿ ಸಿಕ್ಕಿರು ಇವ್ರ ವಿರುದ್ಧ ಹೋರಾಟ ಮಾಡಿ ಅನ್ನುವಂಥದ್ದು ಕರೆಯನ್ನು ಕೊಡಬೇಕಾದ್ರೆ ನಾವು ಲಾ ಅಬೈಡಿಂಗ್ ಪೀಪಲ್, ನಾವು ಕಾಂಗ್ರೆಸ್ನವರು ಲಾನ ನಾವು ಯಾವುದೇ ಕಾರಣಕ್ಕೂ ನಾವು ಕೈಗೆತ್ಕೊಳ್ಳಲ್ಲ. ಆದ್ರೂ ಇವರು ಕೆತ್ತಕೊಂಡು ಮಾಧ್ಯಮಗಳ ಮುಂದೆ ಬಂದು ಈ ಮಾಜಿ ಸಂಸದ ಯಾರೋ ಇನ್ನೊಬ್ಬ ಛಲವಾದಿ ನಾರಾಯಣ ಸ್ವಾಮಿ ಅಂತೆ ಇಂಥವರೆಲ್ಲ ಬಂದು ಬಾಯಿಗೆ ಬಂದಂಗೆಲ್ಲ ಮಾತಾಡುವಂಥದ್ದು. ಅಂದರೆ ಇಡೀ ದೇಶದಲ್ಲಿ ಪುಲ್ವಾಮಾ ಪಹಲ್ಗಾಮ್ ಅಟ್ಯಾಕ್ ಆದ ನಂತರ ಆಪರೇಷನ್ ಸಿಂಧೂರ ಅಂತ ಮಾಡಿ ಇಡೀ ದೇಶಾದ್ಯಂತ ಜನಗಳನ್ನ ಮೂರ್ಖರನ್ನಾಗಿ ಮಾಡಿದ್ರಲ್ಲ ನೀವು ಬಿ ಜೆ ಪಿಯವರು. ಅದಕ್ಕೆ ನಾವೇನು ಕೇಳೋದೇ ಬೇಡವಾ, ಮಾತೇ ಆಡೋಂಗಿಲ್ವ ನಾವು? ಅದನ್ನು ಯು ಆರ್ ಟೇಕಿಂಗ್ ಇಂಡಿಯಾ, ನಮ್ಮ ದೇಶವನ್ನು ಯು ಆರ್ ಟೇಕಿಂಗ್ ಫಾರ್ ಗ್ರಾಂಟೆಡ್. ನೀವು ಏನು ಬೇಕಾದ್ರೂ ಮಾಡಿದ್ರು ನಡೀತದೆ, ಯಾರು ಅವಸರ ಮಾತಾಡೋಂಗಿಲ್ಲ. ಅದನ್ನು ಕೇಳಿದರೆ ಅದ್ಯಾವುದೋ ಪಾಕಿಸ್ತಾನ ದವ್ರನ್ನ ನೀವು ಹೆಂಗೆ ಬಿಟ್ರಿ ಅಂತ ಹೇಳಿದಕ್ಕೆ ಅದಕ್ಕೆ ಯಾವುದೋ ನಮ್ಮ ಅಂತ ಒಂದು ಪದವನ್ನು ಉಪಯೋಗಿಸಿ ನಮ್ಮ ಪಾಕಿಸ್ತಾನ ಅಂತ ಹೇಳಿದ್ರು ಖರ್ಗೆಯವರು ಅಂತ ಹೇಳಿ ಖರ್ಗೆಯವ್ರ ವಿರುದ್ಧ ಮಾತಾಡುವಂಥ ಯೋಗ್ಯತೆ ನಿನಗಿದೆಯಪ್ಪ? ನಿನ್ನ ವಯಸ್ಸೆಷ್ಟು? ಅವರ ಎಕ್ಸ್ಪೀರಿಯನ್ಸು ನೀನು ವಯಸ್ಸಾಗಿಲ್ವಲ್ಲ. ಯಾವುದೋ ಅಚಾನಕ ನೀ ಎರಡು ಸರಿ ಗೆಲ್ಲಿಸಿರೋ ಜನಗಳು. ಈಗ ಎಲ್ಲಿದ್ದೀಯಾ ಮಾರಾಯ ನೀನು? ಬಿ ಜೆ ಪಿ ಪಾರ್ಟಿ ಆಫೀಸ್ಗೆ ಸೇರಿಸ್ತಾ ಇಲ್ವಲ್ಲ ನಿನ್ನ. ಅದೆಲ್ಲ ಬೀದಿಲಿ ನಿಂತ್ಕೊಂಡು ಪ್ರೆಸ್ ಮೀಟ್ ಮಾಡ್ತೀರಲ್ರಿ, ಅದೆಲ್ಲ ಮೆಟ್ರೋಪಾಲ್ ಹೋಟ್ಲು ಪಕ್ಕ ನಾನು ನೋಡಿದ್ದೀನಿ. ಆ ಗೇಟ್ ಮುಂದ್ಗಡೆ, ಗೇಟು ಒಳಗಡೆ ಬಿಡ್ತಾ ಇಲ್ಲ ಅವರು ಮೆಟ್ರೋಪಾಲ್ ಹೋಟ್ನವರು, ಅವರು ಮೆಟ್ರೋಪಾಲ್ ಕ್ಲಬ್ನವರು, ಕಾಸ್ಮೋಪಾಲಿಟನ್ ಕ್ಲಬ್ನವರು. ಆ ಗೇಟ್ ಮುಂದ್ಗಡೆ ನಿಂತ್ಕೊಂಡು ಪಾಪ ಮಾಧ್ಯಮದಲ್ಲ ಹೋಗಿ ಗೇಟ್ ಮುಂದ್ಗಡೆ ನಿಂತಿರ್ಬೋದು. ಗೇಟ್ ಹಾಕ್ತಾನವ ವಾಚ್ಮ್ಯಾನು. ಗೇಟ್ ಮುಂದ್ಗಡೆ ನಿಂತ್ಕೊಂಡು ಪ್ರೆಸ್ ಮೀಟ್ ಮಾಡಿ ಜಾಗ ಖಾಲಿ ಮಾಡೋದು. ಪತ್ರಿಕೆ ನಾನು ನೋಡಿ, ನಾನು ಸೋತಿದ್ದೀನಿ, 5 ಸರಿ ಸೋತಿದ್ದೀನಿ. ಹೌದು, ನನ್ನ ಈ ಹಾಳಿಸ್ತೀಯ ನೀನು? ಸೋತಿದ್ರು ನನಗೆ ನನ್ನ ಪಕ್ಷ, ನಮ್ಮ ಲೀಡರ್ಸ್ಗಳು ನನಗೆ ರೆಸ್ಪೆಕ್ಟ್ ಕೊಡ್ತಾರೆ. ಪಕ್ಷದ ಕಚೇರಿಯಲ್ಲಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡ್ತೀನಿ. ನಾನು ಪಕ್ಷದ ಕಚೇರಿಯಲ್ಲಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡ್ತೀನಿ. ನಿನ್ನ ಯೋಗ್ಯತೆಗೆ ನಿಮ್ಮ ಬಿ ಜೆ ಪಿ ಇದರಲ್ಲಿ ಕಚೇರಿಯಲ್ಲಿ ಕೂತ್ಕೊಂಡು ಪ್ರೆಸ್ ಮಾಡುವಂಥದ್ದಕ್ಕೆ ನಿನಗೆ ಬೀಗ ತಕ್ಕೊಡ್ತಾರಾ? ಹೇಳಪ್ಪ. ನಿಮ್ಮ ಬಿ ಜೆ ಪಿ ಕಾರ್ಯಕ್ರಮಕ್ಕೆ ನೀನು ಹೆಸರಾಗ್ತಾರಾ? ಬಿ ಜೆ ಪಿ ಕಾರ್ಯಕ್ರಮಕ್ಕೆ ನೀನು ಚೇರ್ ಹಾಕಿ ಕೂರಿಸ್ತಾರಾ? ಎಲ್ಲೂ ಕೂರಿಸೋದೇ ಅಲ್ವಲ್ಲ. ನೀನು ಎಲ್ಲಿ ಕೂರಿಸಿದ್ದಾರೆ ಅನ್ನೋದು ಬಿ ಜೆ ಪಿಯವ್ರಿಗೆ ಹೇಳ್ಬೇಕಲ್ಲ. ಬಿ ಜೆ ಪಿಯವ್ರು ಕೇಳೋ ಮಾರಯ್ಯ, ನಮ್ಮ ಪಕ್ಷದ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊತೀಯ? ಅಸ್ತಿತ್ವದಲ್ಲಿ ಇದ್ದೀನಿ ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ಆಗಾಗ ಪ್ರೆಸ್ ಮೂಲಕ ಬಂದು ಹಿಟ್ ಆ್ಯಂಡ್ ರನ್ ಸ್ಟೇಟ್ ಮಾಡಿ ಅವ್ರನ್ನ ಬೈಯೋದೇ ನಿನ್ನ ಚಾಳಿ. ನಮ್ಮ ಮಧು ಬಂಗಾರಪ್ಪನ ಬೈತೀಯ? ಮಧು ಬಂಗಾರಪ್ಪ ಹಿಂದುಳಿದ ನಾಯಕ ಲೀಡ್ರು, ಅವ್ರ ತಂದೆ ಚೀಫ್ ಮಿನಿಸ್ಟರ್ ಆಗಿದ್ದರು, ಈಗ ಎಜುಕೇಷನ್ ಮಿನಿಸ್ಟ್ರಲ್ಲಿ ಇವು ಎಂತೆಂಥೋ ಬದಲಾವಣೆ ತಂದವರು ಅವರು. ಎಂತೆಂಥ ಬದಲಾವಣೆ! ಯಾವ ವ್ಯಕ್ತಿನೂ ಯಾವ ಸ್ಟೂಡೆಂಟು ಫೇಲ್ ಆಗಂಗೆ ಇಲ್ಲ. 3 ಎಕ್ಸಾಮಿನೇಷನ್ ಒಂದೇ ತಿಂಗಳಲ್ಲಿ 3 ಎಕ್ಸಾಮಿನೇಷನ್ ಮಾಡಿ ಅವ್ರನ್ನ ಪಾಸ್ ಮಾಡಿಸಿ ಮುಂದಿನ ಇದಕ್ಕೆ ಕಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ, ಅದು ಎಂಥ ಅದ್ಭುತವಾದ ಕಾರ್ಯಕ್ರಮ. ಅವ್ರ ಫೀಸು ವೇವ್ ಆಫ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. 15-20 ಕೋಟಿ ಅಂತ.
ಅಂಥ ದೊಡ್ಡ ಲೀಡ್ರು ಮಧು ಬಂಗಾರಪ್ಪ. ಅವನ್ನ ಅನ್ಪಾಡಂತೀಯ ನೀನು. ಆಯ್ತಪ್ಪ, ನಿಂದು ಕ್ವಾಲಿಫಿಕೇಷನ್ ಏನು? ಎಲ್ಲಿ ಡಬಲ್ ಡಿಗ್ರಿ ಮಾಡಿದೆ? ಯಾವಾಗ ಓದಿ? ಎಲ್ಲಿ ಸರ್ಟಿಫಿಕೇಟು? ಅದೆಲ್ಲ ಪಾರ್ಲಿಮೆಂಟಲ್ಲಿ ಇದನ್ನು ಸ್ಮೋಕ್ ಬಾಂಬ್ ಹಾಕ್ಸೋಕ್ಕೆ ಪಾಸ್ ಕೊಟ್ಬಿಟ್ಟು ಕರ್ಕೊಂಡೋಗಿ ಬಿಟ್ಟಲ್ಲಪ್ಪ. ಅದು ಏನಾಯಿತು ಕೇಸದು? ಅದು ದೇಶದ್ರೋಹ ಅಲ್ವಾ? ಅದು ದೇಶದ್ರೋಹ ಅಲ್ಲ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಪ್ರಶ್ನೆ ಕೇಳಿದ್ರೆ ದೇಶದ್ರೋಹ, ನಾವು ಮಾತಾಡಿದ್ರೆ ದೇಶದ್ರೋಹ, ಸಿದ್ದರಾಮಯ್ಯನವರು ಮಾತಾಡಿದ್ರೆ ದೇಶದ್ರೋಹ, ಪ್ರಶ್ನೆ ಕೇಳಿದ್ರೆ ದೇಶದ್ರೋಹ. ನಿಮ್ಮ ಭಕ್ತರು ₹2 ಭಕ್ತರು ಮೆಸೇಜ್ ಹಾಕ್ತಾರೆ ಇದರಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮನ್ನು ವಿರುದ್ಧವಾಗಿ ಭಯಂಕರವಾಗಿ ಬೈದು ಹಾಕ್ತಾರೆ. ಅವರೆಲ್ಲ ನಮಗೆ ₹2 ಭಕ್ತರು. ಒಂದು ಮೆಸೇಜ್ ಹಾಕಿದ್ರೆ ₹2 ಕೊಡ್ತಾರಂತೆ BJPಯವರು. ಅದಕ್ಕೆ ಮೆಸೇಜ್ ಹಾಕಿ ಕೂತ್ಕೊಳ್ಳೋದು, ಬಾಯಿಗೆ ಬಂದಂಗೆಲ್ಲ ಮೆಸೇಜ್ ಹಾಕುವಂಥದ್ದು. ಆಮೇಲೆ ನೀವೇ 300-400 ಜನ ಇಟ್ಕೊಂಡಿದ್ದೀರಿ. ಯಾವಾಗ ಈಗ ನಾನು ಮಾತಾಡ್ತಿದ್ದಂಗೆ ಮೆಸೇಜು ತಗೋ ಪಟ 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 ನನ್ನ ವಿರುದ್ಧ. ಅದು ನೋಡಿದ್ರೆ ನಮಗೆ ಡಿಸ್ಕಸ್ಟ್ ಆಗ್ಬಿಟ್ಟು ಇನ್ನು ಪ್ರೆಸ್ ಮೀಟೇ ಮಾಡಬಾರ್ದು, ನಾನು BJP ವಿರುದ್ಧ ಮಾತಾಡಬಾರ್ದು ಅಂತ ಪರಿಸ್ಥಿತಿ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ಉದ್ದೇಶ. ಅದರಿಂದ ಅವನು ಛಲವಾದಿ ನಾರಾಯಣ ಸ್ವಾಮಿನೂ ಅವ್ರ ಚಡ್ಡಿಗಳನ್ನ ಒರೆಸೋದಕ್ಕೋಸ್ಕರ MLC ಮಾಡಿದ್ರು. ಈಗೆಲ್ಲ ವಿರೋಧ ಪಕ್ಷ ನಾಯಕ ಮಾಡಿದ್ದಾರೆ. ಅವ್ರನ್ನ ಪ್ರಿಯಾಂಕ್ ಖರ್ಗೆನ ನಾಯಿ ಅಂತ ಕರಿತಾನೆ ಮನುಷ್ಯ. ನಾಯಿ ಅಂತ ಕರಿತಾನೆ. ನಮ್ಮ ಕಾರ್ಯಕರ್ತರಿಗೆ ನಾವು ಹೇಳಬೇಕು, ಅವ್ನು ಎಲ್ಲಿ ಬಂದ್ರು ಅವನು ಬಿಡಬೇಡಿ ನೀವು ಅಂತ, ಮುತ್ತಿಗೆ ಹಾಕಿ ಅವನಿಗೆ. ಎಲ್ಲಿ ಬಂದರೂ ಬಿಡಬೇಡಿ, ಅವನು ಮುತ್ತಿಗೆ ಹಾಕಿ ಗೆರೋ ಮಾಡಿ ಈ BJPಯವ್ರಿಗೆ ಅಂತ ಹೇಳುವಂಥ ಕೆಲಸನ ಮುಂದಿನ ದಿನಗಳಲ್ಲಿ ಮಾಡಬೇಕಾಗ್ತದೆ. ನಾವು ಸೌಜನ್ಯದಿಂದ ಬಹಳ ತಾಳ್ಮೆಯಿಂದ ಕಾರ್ಯಕರ್ತರು ದಲಿತ ಸಮುದಾಯದವರು ಸುಮ್ಮನೆ ಇದ್ದೀವಿ. ಇದರಿಂದ ಅತಿಯಾಗೋಯ್ತು, ನಿಮ್ಗೆ ಬಹಳ ಅತಿಯಾಯಿತು. ದಲಿತ ಟಾರ್ಗೆಟ್ ಮಾಡುವಂಥದ್ದು, ಹಿಂದುಳಿದ ವರ್ಗದವ್ರನ್ನ ಟಾರ್ಗೆಟ್ ಮಾಡುವಂಥದ್ದು, ಮುಸ್ಲಿಮ್ಸ್ನ ಟಾರ್ಗೆಟ್ ಮಾಡುವಂಥದ್ದು ಅದು ಇರುವಂಥ ಸಂಗತಿ. ನಿಮಗೆ ಮುಸ್ಲಿಮ್ಸು ಪಾಕಿಸ್ತಾನ ಇಲ್ಲ ಅಂದರೆ BJP ಇಲ್ಲ ರೀ. ಯಾವ ಕಾರಣಕ್ಕೂ BJP ಎಕ್ಸಿಸ್ಟೆನ್ಸ್ ಇರಲ್ಲ. ಅವನು ಮುಸ್ಲಿಮ್ಸ್ನ ತೋರಿಸಿ, ಪಾಕಿಸ್ತಾನದ ತೋರಿಸಿ, ಹಿಂದೂಗಳನ್ನ ಕನ್ಸಲ್ಟೇಟ್ ಮಾಡಿ ವೋಟ್ ಹಾಕುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಕೊಂಡಿದ್ದೀರಿ ಅಷ್ಟೇ. ಮುಸ್ಲಿಮ್ಸ್ ಇಲ್ಲ, ಪಾಕಿಸ್ತಾನ ಇಲ್ಲ ಅನ್ನುವಂಥದ್ದಿದ್ರೆ BJPನೇ ಇರಲ್ಲ, 3 ಸೀಟ್ ಬರಲ್ಲ. ಆ ಥರ ಒಂದು ವ್ಯವಸ್ಥೆ ಅವ್ರನ್ನ ಇಟ್ಕೊಂಡೇ ಇರ್ತೀರಿ ನೀವು ಯಾವಾಗಲೂ. ಸೊ ಇದರಿಂದ ನಿಮ್ಮ ಯೋಗ್ಯತೆ ಅನ್ನುವಂಥದ್ದು ಜನಗಳಿಗೆ ದಯಮಾಡಿ ಹೇಳಿ. ಅಲ್ಲಲ್ಲೇ ಅವಾಗ ಪ್ರೆಸ್ ಮೀಟ್ ಮಾಡುವಂಥದ್ದನ್ನ ಬಿಡಿ ಸಾಕು. ಹೌದು, ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಪ್ರೂವ್ ಮಾಡ್ತೀನಿ. ಯಾವ ಹಂತದಲ್ಲಿ ಬೇಕಾದ್ರೂ ಪ್ರೂವ್ ಮಾಡ್ತೀನಿ. ಮುಸ್ಲಿಮ್ಸು ಮತ್ತು ಪಾಕಿಸ್ತಾನ ಅನ್ನುವಂಥದ್ದು 2 ಪದಗಳಿಲ್ಲ ಅಂದರೆ BJPಯವರು ಅಸ್ತಿತ್ವದಲ್ಲೇ ಇರಲ್ಲ.